ಲಾರ್ಡ್, ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೋ ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೆರೆಮೀಯ ಪ್ರವಾದಿ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 2 ವರ್ಡ್ 1-2. ಯೆಹೋವನು ನನಗೆ ನೀಡಿದ ಸಂದೇಶ ಇದು. ನೀನು ಹೋಗಿ ಯೆರೂಸಲೇಮ್ ನಗರಕ್ಕೆ ಕೇಳಿಸುವಂತೆ ಈ ಸಂದೇಶವನ್ನು ಸಾರು. ನೀನು ಯೌವನದಲ್ಲಿ ನನ್ನ ಮೇಲಿಟ್ಟಿದ್ದ ಪ್ರೀತಿಯನ್ನು, ನಾವು ವಧುವಾಗಿ ನನಗೆ ತೋರಿಸಿದ ಪ್ರೇಮವನ್ನು ಹಾಗೂ ಬಿತ್ತನೆ ಇಲ್ಲದ ಅರಣ್ಯ ಮಾರ್ಗವಾಗಿ ನನ್ನನ್ನು ಹಿಂಬಾಲಿಸುವಾಗ ಅನುಸರಿಸುತ್ತಿದ್ದ ನಿನ್ನ ಪಾತಿರತ್ಯವನ್ನು ನನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. ಇದು ನಿನ್ನ ಹಿತಕ್ಕಾಗಿಯೇ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಶ್ರೇಷ್ಠಂತ ದೇವರು ಈ ವಾಕ್ಯ ಭಾಗದ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಸನ್ನಿವೇಶ ತಿಳ್ಕೊಳ್ಳೋಣ. ಯೆರೆಮೀಯ ಪ್ರವಾದಿ ಕಾಲ ಯಾವುದಂದರೆ ಭಕ್ತಿಹೀನವಾಗಿದ್ದಂಥ ಕಾಲ. ಆ ಕಾಲದಲ್ಲಿ ದೇವರ ಪ್ರವಾದನೆ ಆಗಲಿ ಪ್ರವಾದನೆಗಳಾಗಲಿ ಇಲ್ಲದೇ ಇರ್ತಕ್ಕಂಥ ಕಾಲ, ದರ್ಶನಗಳಿಲ್ಲದೆ ಇರ್ತಕ್ಕಂಥ ಕಾಲ, ಜನರು ಬಹಳವಾಗಿ ಭಕ್ತಿಹೀನರಾಗಿ ಜೀವಿಸಿದಂಥ ಕಾಲ. ಆ ಕಾಲದಲ್ಲಿ ದೇವರು ಯಾರ ಸಂಗಡ ಮಾತನಾಡಬೇಕು ಅಂತ ನೋಡಿದಾಗ ಯಾರ ಸಂಗಡ ಮಾತನಾಡ್ತಾರೆ? ದೇವರು ದೀನರ ಸಂಗಡ ಮಾತನಾಡ್ತಾರೆ, ಭಕ್ತಿವಂತರ ಸಂಗಡ ಮಾತನಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆತ್ಮಿಕತೆ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಕ್ಕಂಥವ್ರ ಸಂಗಡ ದೇವ್ರು ಮಾತನಾಡ್ತಾರೆ. ಸೊ ಹುಡುಕ್ತಾರೆ, ಯಾರು ಸಿಗ್ತಿಲ್ಲ. ಆಗ ಮಾತೇ ಬಾರದೇ ಇರ್ತಕ್ಕಂತಹ, ಇನ್ನೂ ಮಾತು ಕಲಿದೇ ಇರ್ತಕ್ಕಂಥ ಒಂದು ಚಿಕ್ಕ ಮಗುವಿನ ಸಂಗಡ ಮಾತನಾಡ್ತಾ ಇದ್ದಾರೆ. ಆ ಮಗುವೇ ಯೆರೆಮೀಯನ ಸಂಗಡ ಮಾತನಾಡಿ ಯೆರೆಮೀಯನು ಭಯಪಡ್ತಾನೆ. ಕರ್ತನಾದ ದೇವರೇ, ನಾನು ಮಾತು ಬಾರದೇ ಇರ್ತಕ್ಕಂಥ ಬಾಲಕನು, ನಾನು ಎಷ್ಟು ಮಾತ್ರದವನು ನಿನ್ನ ಸೇವೆ ಮಾಡೋದಕ್ಕೆ ನೀನು ನನ್ನ ಸಂಗಡ ಮಾತನಾಡ್ತಿದ್ದೀಯಾ ಅಂತ ಕೇಳಿದಾಗ ದೇವರೇ ಆತನನ್ನು ಪರಿಶುದ್ಧಗೊಳಿಸಿ ಆತನ ನನ್ನ ವಾಕ್ಯವನ್ನು ನಾನು ಬಾಯಲ್ಲಿಟ್ಟಿದ್ದೇನೆ, ನಿನ್ನ ನಾನು ಎಂತಕ್ಕೋಸ್ಕರ ಇಟ್ಟಿದ್ದೇನೆ ಗೊತ್ತಾ? ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಆಗ 9ನೇ ವಾಕ್ಯ 1ನೇ ಅಧ್ಯಾಯದಲ್ಲಿ, ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ ನನಗೆ, ಈಗೋ ನನ್ನ ವಾಕ್ಯವನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ, ನೋಡು, ಇವತ್ತು ನೀನು ಕೀಳುವುದಕ್ಕೂ ಕೆಳಗೆ ಹಾಕಿಬಿಡುವುದಕ್ಕೂ ನಾಶ ಮಾಡುವುದಕ್ಕೂ ಕೆಡುವುದಕ್ಕೂ ಕಟ್ಟುವುದಕ್ಕೂ ನೆಡುವುದಕ್ಕೂ ನಾನು ನಿನ್ನನ್ನು ಜನಾಂಗಗಳ ಮೇಲೆ ರಾಜ್ಯಗಳ ಮೇಲೆಯೂ ನಿನ್ನನ್ನು ಇರಿಸಿದ್ದೇನೆ ಎಂದನು. ದೇವರಿಗೆ ಸ್ತೋತ್ರ. ಆ ಕಾಲದಲ್ಲಿ ಮಾತೇ ಬರದೇ ಇರತಕ್ಕಂಥ ಒಬ್ಬ ಬಾಲಕನ ಸಂಗಡ ದೇವರು ಮಾತನಾಡಿ ಆತನನ್ನು ಪ್ರಭಾದಿಯಾಗಿ ಪ್ರತಿಷ್ಠಾಪಿಸಿ ಆತನಿಗೆ ಈ ವಾಗ್ದಾನವನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಅಂಥ ಕಾಲದಲ್ಲಿ ಜನರು ಯೆಹೋವನ ವಾಕ್ಯೆಯಲ್ಲಿ, ಪ್ರವಾದನೆಯಲ್ಲಿ, ವಾಕ್ಯ ಎಲ್ಲಿ ನಡೀತಾ ಇದೆ ಅಂತ ಅಂದ್ಕೋತಾ ಇದ್ರಂತೆ. ಆ ಸನ್ನಿವೇಶದಲ್ಲಿ ಇನ್ನೊಂದು ವಾಕ್ಯ ನೋಡೋಣ. 6ನೇ ವಾಕ್ಯ 2ನೇ ಅಧ್ಯಾಯದಲ್ಲಿ, ನಮ್ಮನ್ನು ಈಜಿಪ್ಟ್ ದೇಶದೊಳಗಿಂದ ಹೊರಗೆ ಬರಮಾಡಿ ನಮ್ಮನ್ನು ಮರುಭೂಮಿಯಲ್ಲಿ ಕಾಡು ಕುಳಿಗಳ ಉಳ್ಳ ದೇಶದಲ್ಲಿ, ಕ್ಷಾಮದ ಮತ್ತು ಮರಣದ ನೆರಳಿನಂತಹ ದೇಶದಲ್ಲಿ, ಒಬ್ಬರು ಹಾದು ಹೋಗದ, ಯಾರೂ ವಾಸ ಇರುವಲ್ಲಿ ನಡೆಸಿದ ಯೆಹೋವನು ಎಲ್ಲಿ ಎಂದು ಅವರು ಪ್ರಶ್ನೆ ಮಾಡಲಿಲ್ಲ. ದೇವರಿಗೆ ಸ್ತೋತ್ರ. ಜನರು ಕಷ್ಟದಲ್ಲಿದ್ದರೂ ಸಹ, ಸಂಕಟದಲ್ಲಿದ್ದರೂ ಸಹ, ಎಷ್ಟೇ ಹಿಂಸೆಲಿದ್ದರೂ ಸಹ, ಕೊರತೆಯಲ್ಲಿದ್ದರೂ ಸಹ ದೇವರನ್ನ ಕೇಳ್ತಾ ಇಲ್ಲ. ನಮ್ಮ ದೇವರು ನಮ್ಮ ಸಹಾಯ ಮಾಡಲಿ, ನಮ್ಮನ್ನು ಕಾಪಾಡಲಿ, ನಮ್ಮನ್ನು ರಕ್ಷಿಸಲಿ ಅಂತ ಅವರು ಕೇಳ್ತಾ ಇಲ್ಲ. ಸೊ ದೇವ್ರಿಗೂ ಸಹ ನೋವಾಗ್ತಾ ಇದೆ. ಯಾಕೆಂದರೆ ಎಷ್ಟೋ ಕಠಿಣವಾದಂತಹ ಸಮಸ್ಯೆನಲ್ಲಿದ್ದಾರೆ, ನನ್ನನ್ನು ಸಹಾಯ ಕೇಳ್ತಾ ಇಲ್ಲ. ಅವರು ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ಅವರು ಹೇಳ್ತಾ ಇದ್ದಾರೆ, ನೀವು ಅಂದ್ಕೊಂಡಿದ್ದೀರಾ ನಾನು ನಿಮ್ಮನ್ನು ಮರ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮನ್ನು ಅರಣ್ಯ ಮಾರ್ಗದಲ್ಲಿ ನಡೆಸಿದಾಗ, ಈಜಿಪ್ಟ್ ದೇಶದಿಂದ ಹೊರತಂದಾಗ ನಾನು ನಿಮ್ಮನ್ನು ನಡೆಸಿದಂಥ ದೇವರು ನಾನು ಇಲ್ವೇ? ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈಜಿಪ್ಟ್ ದೇಶದಿಂದ ದೇವರು ಎಷ್ಟೋ ಅದ್ಭುತಗಳನ್ನ 10 ಸೂಚಕ ಕಾರ್ಯಗಳನ್ನ ಮಾಡಿ ಆ ದೇಶದಿಂದ ಹೊರತರಬೇಕಾದ್ರೆ ಅವರೇ ಬಹಳ ಅದ್ಭುತಗಳನ್ನ ಮಾಡಿ ತೋರಿಸಿದ್ರು. ನಮಗೆ ಗೊತ್ತಿರೋ ಥರ ಪ್ರೀತಿಯ ಮಕ್ಕಳ ವಿಮೋಚನಾ ಖಂಡದಲ್ಲಿ ಅವರೇ ಬಹಳ ಅದ್ಭುತಗಳನ್ನ ಮಾಡಿ ತೋರಿಸಿ, ನಾನು ನಿಮ್ಮ ಪಿತೃಗಳ ದೇವರು, ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರು ಅಂತ ಹೇಳಿ ಪರಿಚಯ ಮಾಡಿಕೊಂಡು ಬಹಳಷ್ಟು ಅದ್ಭುತಗಳನ್ನ ಮಾಡಿ ತೋರಿಸಿ ಅವ್ರನ್ನ ಹೊರಗೆ ತಂದರು. ಹೊರಗೆ ತಂದು ಮಾತ್ರ ಅಲ್ಲ, ಮಾತಿಗೂ ಸಹ ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರ ಸಂಗಡ ಇದ್ದು ಅವ್ರನ್ನ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಡೆಸಿದಂಥ ಕಾರ್ಯಗಳನ್ನ ನೋಡ್ತಿದ್ದೀವಿ. ದೇವರಿಗೆ ಸ್ತೋತ್ರ. ಆದರೂ ಸಹ ನೀವು ನನ್ನ ಸಹಾಯ ಕೇಳ್ತಾ ಇಲ್ಲ. ಯಾಕೆ ನಮ್ಮ ದೇವರು ನಮ್ಮ ಸಹಾಯ ಮಾಡಲಿ ಕೇಳ್ತಾ ಇಲ್ಲ, ಸಹಾಯ ಕೇಳ್ತಾ ಇಲ್ಲ. ಬಟ್ ಅಂತೀರಾ ಯೆಹೋವನಿಯಲ್ಲಿ ಆತನ ವಾಕ್ಯಲ್ಲಿ ನೆರವೇರಲಿ,
ಅಂತಿದ್ದೀರ ನಿಜ, ಬಟ್ ಸಹಾಯ ಕೇಳ್ತಾ ಇಲ್ಲ. ಯಾಕೆ? ಆಗ ನಿಮಗೆ ಸಹಾಯ ಮಾಡಿದಂಥ ದೇವರು ನಾನು ಇಲ್ವಾ? ಈಗ ನೀವ್ಯಾಕೆ ನನ್ನ ಸಹಾಯ ಕೇಳ್ತಾ ಇಲ್ಲ? ನಿಮ್ಮ ಮೇಲಿದ್ದಂಥ ಪ್ರೀತಿ ನನ್ನ ಬಿಟ್ಟೋಯ್ತು, ನನ್ನಿಂದ ಹೊರಟೋಗಿದೆಯಾ? ಖಂಡಿತ ನಿಮ್ಮ ಮೇಲಿಟ್ಟಿರ್ತಕ್ಕಂಥ ನನ್ನ ಪ್ರೀತಿ ಎಂದಿಗೂ ಸಹ ಹೋಗಲ್ಲ. ನೀವು ಅರಣ್ಯ ಮಾರ್ಗದಲ್ಲಿ ಬರುವಂಥ ಸನ್ನಿವೇಶದಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು? ಸಣ್ಣ ನಂಬಿಕೆ ಅಷ್ಟೇ ಅವ್ರು ತೋರಿಸಿರ್ತಕ್ಕಂಥದ್ದು. ಬಹಳ ಕಡಿಮೆ ನಂಬಿಕೆ ತೋರಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಅದಕ್ಕೇ ಅವ್ರು ಹೇಳ್ತಾ ಇದ್ದಾರೆ 2ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ನೀನು ಹೋಗಿ ಯೆರೂಸಲೇಮಿನ ನಗರಕ್ಕೆ ಕೇಳುವಂತೆ ಈ ಸಂದೇಶವನ್ನು ಸಾರು. ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ನವವಧುವಾಗಿ ನನಗೆ ತೋರಿಸಿದಂತಹ ಪ್ರೇಮವನ್ನು ಹಾಗೂ ಬಿತ್ತನೆ ಇಲ್ಲದ ಅರಣ್ಯ ಮಾರ್ಗದಲ್ಲಿ ನನ್ನನ್ನು ಹಿಂಬಾಲಿಸಿದಾಗ ಅನುಸರಿಸುತ್ತಿದ್ದ ನಿನ್ನ ಪಾತಿರತ್ಯವನ್ನು ನನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಇದು ನಿನಗೆ ಹಿತಕ್ಕಾಗಿ. ದೇವರಿಗೆ ಸ್ತೋತ್ರ. ಎಷ್ಟು ನಂಬಿಕೆ ತೋರಿಸಿದ್ರು? ಬಹಳ ಕಮ್ಮಿ ನಂಬಿಕೆ ತೋರಿಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ತಾರೆ. ವಿಮೋಚನೆ ಕಂಡ ಪುಸ್ತಕ ನೋಡ್ತಾ ಇದ್ದೀವಿ ನಾವು, ಬಹಳ ಕಮ್ಮಿ. ಆದರೂ ಸಹ ದೇವರು ವಾಗ್ದಾನ ಮಾಡಿದ ಪ್ರಕಾರವಾಗಿ ಅವ್ರ ಸಂತತಿಯನ್ನು ವಾಗ್ದಾನ ದೇಶವಂತ ಕಾನಾನ್ ದೇಶಕ್ಕೆ ತಂದುಬಿಟ್ರು. ಇಸ್ರಾಯೇಲ್ ದೇಶಕ್ಕೆ, ಈಗ ವಾಸ ಮಾಡ್ತಕ್ಕಂಥ ದೇಶಕ್ಕೆ. ದೇವರಿಗೆ ಸ್ತೋತ್ರ. ಅದರಲ್ಲಿ ದೇವರು ಎಷ್ಟು ನಂಬಿಕಸ್ಥರಾಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯ ಪ್ರವಾದಿ 54ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 54:10. ಪರ್ವತವು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆಯು ನಿನ್ನನ್ನು ಬಿಟ್ಟು ಕದಲದು ಎಂದು ಯೆಹೋವನು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳುತ್ತಾನೆ. ಈ ಅಧ್ಯಾಯದಲ್ಲಿ ಸಹ ದೇವರು ಹೇಳ್ತಾ ಇದ್ದಾರೆ, ಕಷ್ಟದಲ್ಲಿರ್ತಕ್ಕಂತಹ ಭಕ್ತಿಹೀನರಾಗಿರ್ತಕ್ಕಂಥ ಜನರಿಗೆ ನಿಶ್ಚಯವಾಗಿ ನಾನು ಕನಿಕರಿಸಿದ್ದೇನೆ, ನಿಶ್ಚಯವಾಗಿ ನಾನು ಆಶೀರ್ವದಿಸ್ತೇನೆ, ನನ್ನ ಪ್ರೀತಿ ನನ್ನ ಬಿಟ್ಟು ಹೋಗಲ್ಲ, ನಾನು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಡಂಬಡಿಕೆಯಾಗಲಿ ವಾಗ್ದಾನವಾಗಲಿ ಬಿಟ್ಟು ಹೋಗಲ್ಲ, ನಾನು ಅದನ್ನು ನೆರವೇರಿಸುವಾತನಾಗಿದ್ದೇನೆ, ನಾನು ನಿರಂತರ ನಿಮ್ಮನ್ನು ನಡೆಸುವಾತನಾಗಿದ್ದೇನೆ. ನೀವು ನನ್ನ ಕೇಳಬೇಕು, ನನ್ನ ಮಾರ್ಗದಲ್ಲಿ ನಡಿಬೇಕು. ದೇವರಿಗೆ ಸ್ತೋತ್ರ. ಕಷ್ಟ ಇದೆಯಾ? ಇಕ್ಕಟ್ಟಿದೆಯಾ? ಶ್ರಮೆ ಇದೆಯಾ? ಹೋರಾಟ ಇದೆಯಾ? ಬಾಧೆ ಇದೆಯಾ? ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ನೋಡೋಣ ವಾಕ್ಯ ಭಾಗನ 7-8ನೇ ವಾಕ್ಯ. ಕ್ಷಣ ಮಾತ್ರಕ್ಕೆ ನಿನ್ನನ್ನು ನಾನು ಬಿಟ್ಟಿದ್ದೇನೆ, ಆದರೆ ಮಹಾಕೃಪೆಗಳೊಂದಿಗೆ ನಿನ್ನನ್ನು ನಾನು ಕೂಡಿಸುವೆನು. ರೌದ್ರವೇರಿದಾಗ ನನ್ನ ಮುಖವನ್ನು ನಿನಗೆ ಕ್ಷಣ ಮಾತ್ರವೇ ಮರೆ ಮಾಡಿಕೊಂಡನು, ಆದರೆ ನಿರಂತರವಾದ ದಯೆಯಿಂದ ನಿನ್ನ ಮೇಲೆ ಕರುಣೆಯನ್ನು ಇಟ್ಟಿದ್ದೇನೆ ಎಂದು ನಿನ್ನ ವಿಮೋಚಕನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಕಷ್ಟ ಶ್ರಮೆಗಳಿದೆಯಾ? ಚಿಂತೆ ಮಾಡಬೇಡ, ಕ್ಷಣ ಮಾತ್ರವೇ ನಾನು ಕೈ ಬಿಟ್ಟಿದ್ದೇನೆ. ಯಾಕೆಂದರೆ ಶಾಶ್ವತವಾದ ಕೃಪೆಯೊಂದಿಗೆ ನನ್ನ ಸೇರಿಸ್ಕೊತೇನೆ. ಹಿಂಸೆ ಇದೆಯಾ? ಬಾಧೆ ಇದೆಯಾ? ಈ ರೌದ್ರದಲ್ಲಿ, ಈ ಹೋರಾಟದಲ್ಲಿ ಸಹ ನನ್ನ ಕ್ಷಣ ಮಾತ್ರವೇ ನನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಶಾಶ್ವತವಾದ ನನ್ನ ಕೃಪೆ, ನನ್ನ ಪ್ರೀತಿ, ನನ್ನ ನಂಬಿಗಸ್ತಿಕೆ, ನನ್ನ ನಡೆಸುವಿಕೆ ನಿನಗಿದೆ. ಅದು ಎಂದಿಗೂ ಸಹ ಅದು ಬಿಟ್ಟು ಹೋಗಲ್ಲ. ಪರ್ವತಗಳು ಸ್ಥಳ ಬಿಟ್ಟು ಹೋದರೂ ಸಹ, ಬೆಟ್ಟಗಳು ಕದಲು ಹೋದರೂ ಸಹ, ನಾನು ನಿನ್ನೊಟ್ಟಿಗೆ ಮಾಡ್ಕೊಂಡಿರ್ತಕ್ಕಂಥ ಒಡಂಬಡಿಕೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಆ ವಾಗ್ದಾನ ಇದೆಯಲ್ಲ, ಅದು ಶಾಶ್ವತವಾದಂಥ ಒಡಂಬಡಿಕೆ, ಶಾಶ್ವತವಾದಂಥ ವಾಗ್ದಾನ. ನಾನು ನಡೆಸ್ತಕ್ಕಂಥ ಮಾರ್ಗ ಇದೆಯಲ್ಲ, ಅದು ಅಷ್ಟೊಂದು ಆಶೀರ್ವಾದಕರವಂತಹ ಸಮಾಧಾನಕರವಂಥ ಮಾರ್ಗವಾಗಿದೆ. ಸೊ ಹಾಗಾಗಿ ನೀನು ನಿನ್ನ ದೇವರನ್ನ ಕೇಳು. ದೇವರಿಗೆ ಸ್ತೋತ್ರ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ನಿನ್ನ ದೇವರನ್ನ ಕೇಳು. ನನ್ನ ದೇವರು ಎಲ್ಲಿ? ನನ್ನ ಸಹಾಯ ಮಾಡಲಿ, ನನ್ನ ನಡೆಸಲಿ, ಆತನ ಪ್ರೀತಿಯನ್ನು, ಕೃಪೆಯನ್ನು, ಆಶೀರ್ವಾದವನ್ನು ನನಗೆ ದಯಪಾಲಿಸಲಿ ಅಂತ ನೀನು ನಿನ್ನ ದೇವರನ್ನ ಕೇಳು. ನಾನು ನಿನ್ನ ನಡೆಸುವಾತನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ, ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ಭಕ್ತಿ ಕಮ್ಮಿ ಆಗ್ತಾ ಇದೆಯಾ? ನಂಬಿಕೆ ಕೊರತೆ ಆಗ್ತಾ ಇದೆಯಾ? ದೇವರನ್ನ ಕೇಳ್ಕೊಳ್ಳಿ. ದೇವರು ಅಂಗಿಸದೆ ನಮಗೆ ದಯಪಾಲಿಸುವಾತನಾಗಿದ್ದಾನೆ, ಪಕ್ಷಪಾತ ಇಲ್ಲದೆ ಕೊಡುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ತೆರೆದ ಮನಸ್ಸಿನಿಂದ ದೇವರನ್ನ ಕೇಳ್ಕೊಳ್ಳಿ. ಅಲ್ಲಿ 17ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಶಿಷ್ಯರೇ ಕೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರನ್ನ. ಶಿಷ್ಯರು ಯೇಸು ಕ್ರಿಸ್ತರ ಸಂಗಡ ಇದ್ದುಕೊಂಡೆ, ಅವ್ರು ಸಪ್ರೇಟಾಗಿರಲಿಲ್ಲ, ಅಥವಾ ಯೇಸು ಕ್ರಿಸ್ತರು ಹೋದ್ಮೇಲೆ ನಡೆದಂಥ ಕಾರ್ಯವಲ್ಲ. ಯೇಸು ಕ್ರಿಸ್ತರು ಸೇವೆ ಮಾಡುವಂಥ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರ ಸಂಗಡ ಇದ್ದುಕೊಂಡೇ ಶಿಷ್ಯರು ಕೇಳ್ತಾ ಇದ್ದಾರೆ, ಕರ್ತನೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ದೇವರಿಗೆ ಸ್ತೋತ್ರ. ನಂಬಿಕೆಯಲ್ಲಿ ನಾವು ನಿಲ್ಲಕ್ಕಾಗ್ತಾ ಇಲ್ಲ, ಸ್ಥಿರವಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ಬಲವಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ಭಕ್ತಿಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ವಾಕ್ಯದ ಪ್ರಕಾರ ಜೀವಿಸೋಕ್ಕಾಗ್ತಾ ಇಲ್ಲ. ಕಷ್ಟಗಳಿದೆ, ಶೋಧನೆಗಳಿದೆ, ಶ್ರಮೆಗಳಿದೆ, ಇಕ್ಕಟ್ಟಿದೆ, ಹೋರಾಟ ಇದೆ, ಸೈತಾನ್ನ ಕಾಟ ಇದೆ, ಬಾಧೆ ಇದೆ. ನಂಬಿಕೆಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಕರ್ತನೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ. ದೇವರಿಗೆ ಸ್ತೋತ್ರ. 5ನೇ ವಾಕ್ಯ 6ನೇ ವಾಕ್ಯ, ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರೋದೇ ಆದರೆ
ನೀವು ಬೆಟ್ಟವನ್ನು ಬೇರೆ ಸಹಿತ ಈ ಆಲದ ಮರಕ್ಕೆ ನೀನು ಬೇರೆ ಸಹಿತ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳುವುದಾದರೆ ಅದು ನಿಮಗೆ ವಿಧೇಯವಾಗುವುದು. ದೇವರಿಗೆ ಸ್ತೋತ್ರ. ನಮಗಿರ್ತಕ್ಕಂಥದ್ದು ಏನಂದ್ರೆ ಬಾಧೆ, ಶೋಧನೆ, ಇಕ್ಕಟ್ಟು, ಸೈತಾನ್ನ ಹೋರಾಟ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೇನಾದ್ರು ಇದ್ದರೆ ಈ ಆಲದ ಮರವನ್ನು ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಅದು ಕೂಡ ನಿಮಗೆ ವಿಧೇಯ ಆಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನು ಪ್ರೀತಿ ದೇವ್ರ ಮಕ್ಕಳೇ, ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತರ ಸಮುದ್ರವನ್ನು ಗಾಳಿಯನ್ನು ನಿಲ್ಲಿಸಿದಾಗ, ಸಮುದ್ರದಲ್ಲಿ ಗಾಳಿಯನ್ನು ಅಲೆಗಳನ್ನ ನಿಲ್ಲಿಸಿದಾಗ ಶಿಷ್ಯರನ್ನೇ ಕೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಲ್ಲಿ ಅಂತ. ಯಾಕೆಂದರೆ ಶಿಷ್ಯರು ಹೇಳ್ತಾ ಇದ್ರು, ಗುರುವೇ ನಾವು ಸಾಯ್ತಾ ಇದ್ದೀವಿ, ನಮಗೆ ಸಹಾಯ ಮಾಡು, ನಮ್ಮನ್ನು ಕಾಪಾಡು, ನಮ್ಮನ್ನು ಬದುಕಿಸು ಅಂತ ಕೇಳ್ತಾ ಇದ್ರು. ಯೇಸು ಕ್ರಿಸ್ತರು ಹೇಳಿದ್ರು, ಅವ್ರು ಒಂದೇ ಒಂದು ಕ್ಷಣದಲ್ಲಿ ಅದನ್ನು ಗದರಿಸಿದ ತಕ್ಷಣ ಅದು ಶಾಂತವಾಯಿತು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಲ್ಲಿ ಅಂತ. ದೇವರಿಗೆ ಸ್ತೋತ್ರ. ಶಿಷ್ಯರು ಸಹ ಯೇಸುವಿನ ನಾಮದಲ್ಲಿ ಆ ಬಿರುಗಾಳಿಯನ್ನು, ಆ ಅಲೆಗಳನ್ನು ಗದರಿಸ್ತಾರೆ, ಅದು ಶಾಂತ ಆಗ್ತಾಯಿತ್ತು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಯೇಸು ಕ್ರಿಸ್ತರ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಅವರು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾರೆ, ಅವ್ರು ನಮ್ಮ ಸಹಾಯ ಮಾಡುವಾಗಿದ್ದಾರೆ, ಅದ್ರ ಜೊತೆಲಿದ್ದಾರೆ. ಶಿಷ್ಯರದು ಮಾಡಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆ ಎಲ್ಲಿ ಅಂತ. ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಏನಾಗಿದೆ? ಯೆರೆಮೀಯ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ ದೇವರೇ ಕೇಳ್ತಾ ಇದ್ದಾರೆ, ನನ್ನ ಕೇಳು, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ಎಂಥ ಪ್ರೀತಿ ಅಂದರೆ ಶಾಶ್ವತವಾದ ಪ್ರೀತಿ ಇದೆ, ಶಾಶ್ವತವಾದ ಕೃಪೆ ಇದೆ. ನಾನು ಮಾಡಿರ್ತಕ್ಕಂಥ ವಾಗ್ದಾನ ನಾನು ಮರ್ತೋಗಲ್ಲ, ಅದನ್ನು ಬಿಟ್ಟು ಹೋಗಲ್ಲ. ಮತ್ತು ನಿನ್ನ ಕಷ್ಟದಲ್ಲಿ, ನಿನ್ನ ಬಲಹೀನತೆ, ನಿನ್ನ ಶೋಷಣೆಯಲ್ಲಿ, ಕೊರತೆಯಲ್ಲಿ ನೀನನ್ನು ಕೇಳು, ನನ್ನ ದೇವರೇ ನನಗೆ ಸಹಾಯ ಮಾಡುವಂಥ, ಖಚಿತವಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಹೇಳೋ ಪ್ರಕಾರವಾಗಿ ದೇವರು ನಮ್ಮನ್ನು ಪ್ರೀತಿಸಿರ್ತಕ್ಕಂಥ ಶಾಶ್ವತವಾದ ಪ್ರೀತಿಯಿಂದ, ಅದು ಬದಲಾಗದ ಪ್ರೀತಿ, ಅದು ನಿಂತು ಹೋದಂಥ ಪ್ರೀತಿ, ಅದು ನಿರಂತರವಾಗಿ ನಡೀತಕ್ಕಂಥ ಪ್ರೀತಿ. ಸೊ ಆ ಪ್ರೀತಿಯಲ್ಲಿ ನಾವು ನಡಿಬೇಕಾ? ಕಷ್ಟದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ದೇವರನ್ನ ಕೇಳ್ಕೊಳ್ಳಿ, ಶೋಧನೆಗಳಿದ್ದಾಗ ದೇವ್ರನ್ನ ಕೇಳ್ಕೊಳ್ಳಿ, ಬಲಹೀನತೆ ಇದ್ದಾಗ ದೇವ್ರನ್ನ ಕೇಳ್ಕೊಳ್ಳಿ. ದೇವರೇ, ಇದನ್ನು ನಾನು ಜಯಿಸೋಕ್ಕಾಗ್ತಾ ಇಲ್ಲ, ಈ ಪರಿಸ್ಥಿತಿ ನಾನು ಬಿಟ್ಟು ಹೋಗ್ತಾ ಇಲ್ಲ, ನನಗೆ ಸಹಾಯ ಮಾಡಿ ಅಂತ ಕೇಳಿ. ಖಚಿತವಾಗಿ ದೇವರು ಸಹಾಯ ಮಾಡ್ತಾರೆ. ನಿಮಗೆ ನಂಬಿಕೆ ಇದೆಯಾ? ಸೈತಾನ್ನ ಎದುರಿಸಿರಿ, ಅದು ನಿಮಗೆ ಬಿಟ್ಟು ಹೋಗುತ್ತೆ, ಶಾಂತವಾಗುತ್ತೆ. ಆಮೇನ್. ಸೊ ಹಾಗಾಗಿ ಎಲ್ಲ ಸಮಯದಲ್ಲೂ ಸಹ ದೇವರೊಟ್ಟಿಗೆ ನಡೆಯೋಣ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನಾನು ಪ್ರೀತಿಸತಕ್ಕಂಥ ಪ್ರೀತಿ ಅದು ಶಾಶ್ವತವಾದ ಪ್ರೀತಿಯಾಗಿದೆ, ಅದು ಕುಂದದ ಪ್ರೀತಿಯಾಗಿದೆ, ಅದು ನಿಂತು ಹೋದಂಥ ಪ್ರೀತಿಯಾಗಿದೆ, ಅದು ಮರೆಯದ ಪ್ರೀತಿಯಾಗಿದೆ. ಆ ಪ್ರೀತಿಯಲ್ಲಿ ನೀನು ನಡಿಬೇಕಾ? ನಿನ್ನ ಕಷ್ಟ ಕಾಲದಲ್ಲಿ ನನ್ನ ಸಹಾಯ ಕೇಳು, ಕಷ್ಟ ಕಾಲದಲ್ಲಿ ನನ್ನ ಮೊರೆ ಇಡ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ಎಸಪ್ಪ, ನಂಬಿಗಸ್ತರಾಗಿ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸ್ತೇವೆ. ಕಷ್ಟ ಕಾಲದಲ್ಲಿ ನಮ್ಮ ಕೈಲಿ ಆ ಶೋಧನೆ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ವಾ? ನಿಮ್ಮಲ್ಲಿ ಮೊರೆ ಇಡ್ತೀವಿ, ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಸಹ ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.